ಗುರುಗಳೇ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ವಿಜಯಲಕ್ಷ್ಮಿ ಪಂಡಿತ್ ಕೆ ಅಂತ ಹೇಳಿಬಿಟ್ಟು ಇವರ ಒಂದು ವಯಸ್ಸು ನೋಡೋದಾದರೆ 42 ವರ್ಷ ತುಂಬಿದೆ ಈಗ ಅಂತ ಹೇಳಿಕೊಂಡಿದ್ದಾರೆ ನೋಡಿ. ಹಾಗೆ ಇವರೊಂದು ಊರು ನೋಡೋದಾದರೆ ಪಾಂಡವಾಪುರ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತದೆ ನೋಡಿ ಅಂತ ಸ್ಪಷ್ಟವಾಗಿ ನಿಮಗೆ ತಿಳಿಯುವ ರೀತಿಯಲ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಇವರೊಂದು ಮದುವೆ ವಿಚಾರಕ್ಕೆ ಬಂದರೆ ಆಗಿದೆ, ಇವತ್ತಿಗೆ 20 ವರ್ಷ ಆಯಿತು ನೋಡಿ ಅಂತ ಹೇಳಿಕೊಂಡಿರೋದು ಇವರು ಮದುವೆಯಾಗಿ. ಹಾಗೆ ಇವರೊಂದು ಸಮಸ್ಯೆ ನೋಡೋದಾದರೆ ಗಂಡನ ಗೂಟ ಎದ್ದೇಳುತ್ತಿಲ್ಲ ಅನ್ನೋದೇ ನನ್ನ ದಿನನಿತ್ಯದ ಸಮಸ್ಯೆ ಆಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಹವ್ಯಾಸ ನೋಡೋದಾದರೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿತೀನಿ, ಅದು ಒಂದು ದಿನನಿತ್ಯದ ಹವ್ಯಾಸ ಆಗಿಬಿಟ್ಟಿದೆ ನನಗೆ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಮನದಲ್ಲಿ ತುಂಬಾ ಆಸೆಗಳು ಇದ್ದಾವೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಮದುವೆ ಆದ ನಂತರ ಗಂಡ ನನ್ನ ಚಪಾತಿಯನ್ನು ಸ್ವಲ್ಪ ಕೂಡ ಅಗಲ ಮಾಡಿಲ್ಲ, ಬೇಸರವಾಗಿದೆ ನೋಡಿ ಅಂತ ವ್ಯಕ್ತಪಡಿಸಿರೋದು. ಪ್ರತಿ 3 ದಿನಕ್ಕೆ ಒಮ್ಮೆ ಮಾಡಿಸಿಕೊಳ್ಳುವ ಆಸೆ ಹೆಚ್ಚುತ್ತಿದೆ, ಅದರಿಂದ ಜೀವನಕ್ಕೆ ತುಂಬ ಕಷ್ಟವಾಗುತ್ತದೆ, ಏಕೆಂದರೆ ಈ ನನ್ನ ಆಸೆಯನ್ನು ಗಂಡ ಎಂದಿಗೂ ತೀರಿಸುವುದಿಲ್ಲ ಅಂತ ನನಗೆ ಇತ್ತೀಚಿನ ದಿನಗಳಲ್ಲಿ ಮನದಟ್ಟು ಆಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಗಂಡನ ಬಿಟ್ಟು ಬೇರೆ ವ್ಯಕ್ತಿಯ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಅಂತ ಪ್ರಯತ್ನ ಪಡುತ್ತಿದ್ದೇನೆ, ಆದರೂ ಈಗಿನವರೆಗೆ ಯಾರೂ ಸಿಕ್ಕಿಲ್ಲ ಅಂತವರು ಅಂತ ಹೇಳಿಕೊಂಡಿರೋದು. ಗಂಡ ಇಲ್ಲಿಯವರೆಗೆ ನೀರು ಬರುವ ಹಾಗೆ ಮಾಡಿಲ್ಲ, ಆ ಸಂದರ್ಭವೂ ಕೂಡ ಅವರಿಗೆ ಒದಗಿ ಬಂದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿರೋದು. ಇದಿಷ್ಟು ಇವರು ಮನದಲ್ಲಿ ತುಂಬಾ ಆಸೆಗಳು ಇದ್ದಾವೆ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಹೀಗೆ ಮಾಡಿದರೆ ಕೊಡ್ತೀನಿ ಬನ್ನಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಪ್ರತಿ ತಿಂಗಳು ಮುಟ್ಟಾಗಿ ಜಳಕ ಮಾಡಿದ ಮೇಲೆ ತಡೆಯಲಾರದಷ್ಟು ಚೂಲು ಬರುತ್ತದೆ, ಆದರೆ ಸುಮ್ಮನೆ ಇರೋಕ್ಕೆ ಆಗುವುದಿಲ್ಲ, ನೀವು ಸಾಕು ಅನ್ನೋವರೆಗೆ ಕೊಡ್ತೀನಿ, ಮನೆಗೆ ಬನ್ನಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡಿ ಕರೆದಿರುವುದು. ನಾನು ಒಮ್ಮೆ ಎತ್ತಿ ತೋರಿಸಿದ ತಕ್ಷಣ 1 ನಿಮಿಷ ತಡ ಮಾಡದೆ ಬಾರಿಸುತ್ತಿರಬೇಕು, ಅದು ನಿಮಗೆ ಬಿಟ್ಟಿದ್ದು ನೋಡಿ, ನಾನು ಏನೂ ಹೇಳುವುದಿಲ್ಲ ಸರಿನಾ ಅಂತ ಹೇಳಿಕೊಂಡಿದ್ದಾರೆ. ವಯಸ್ಸಿಗೆ ಬಂದ ಹುಡುಗರು ಸಿಕ್ಕರೆ ಇನ್ನೂ ಒಳ್ಳೆಯದು. ಅವರು ಈಗ ತಾನೇ ವಯಸ್ಸಿಗೆ ಬಂದದ್ದನ್ನು ನಾನು ಕಂಡಿದ್ದೇನೆ. ಅವರಲ್ಲಿ ತುಂಬಾ ಜೋಶ್ ಇರುತ್ತದೆ, ಎಷ್ಟು ಹೊಡೆದರೂ ಕೂಡ ಸ್ವಲ್ಪ ಸಮಯದವರೆಗೆ ನಿರಂತರವಾಗಿ ಬಾರಿಸುತ್ತಿರುತ್ತಾರೆ, ಅವರಿಗೆ ಆಯಾಸ ಅನ್ನೋದೇ ಆಗುವುದಿಲ್ಲ, ಅಂಥವ್ರಿಗೆ ಮೊದಲು ಆದ್ಯತೆಯನ್ನು ಕೊಡ್ತೀನಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಹೀಗೆ ಮಾಡಿದರೆ ಕೊಡ್ತೀನಿ ಬನ್ನಿ ಅಂತ ಮನೆಗೆ ಕರೆದಿದ್ದಾರೆ ನೋಡಿ. ಇವರ ಜೊತೆಗೆ ನೀವು ಸಂಬಂಧ ಬೆಳೆಸಿದರೆ ನಿಮಗೆ ಓಡಾಡುವುದಕ್ಕೆ ಈ ಒಂದು ಬೈಕನ್ನು ಕೊಡ್ತಾರಂತೆ ನೋಡೋಣ. ಹೀರೋ ಸೂಪರ್ ಸ್ಪ್ಲೆಂಡರ್ ರಿವ್ಯೂ. ಇದರ ಒಂದು ಇಂಜಿನ್ ನೋಡೋದಾದರೆ 124.7 cc ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಪವರ್ ನೋಡೋದಾದರೆ 10.8 PS ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಟಾರ್ಕ್ ನೋಡೋದಾದರೆ 10.6 Nm ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಮೈಲೇಜ್ ನೋಡೋದಾದರೆ 55 km/L ಕೊಡುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಕ್ರಾಬ್ ವೇಟ್ ನೋಡೋದಾದರೆ 123 kg ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಬ್ರೇಕ್ಸ್ ನೋಡೋದಾದರೆ ಡಿಕ್ಸ್ ಇದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 80,848 to 88,328K ಆನ್ ರೋಡ್ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಈ ಗಾಡಿ ಔಟ್ಲುಕ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಇದರ ಇಂಜಿನ್ ಮಾತ್ರ ಸೂಪರ್ ಆಗಿದೆ, ಯಾವುದೇ ಒಂದು 2 ವರ್ಷದ ತನಕ ರಿಪೇರಿಗೆ ಬರುವುದಿಲ್ಲ. ಇದಿಷ್ಟು ಈ ಗಾಡಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.